ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಲೋಕಸಭೆಯಲ್ಲಿ ನರವಣೆ, ಜನರಲ್ ನರವಣೆ, ಡೊನಾಲ್ಡ್ ಟ್ರಂಪ್, ಟ್ರೇಡ್ ಡೀಲ್ ಬಗ್ಗೆ ರಣಾಂಗಣವಾಗಿದೆ. ಕರ್ನಾಟಕದಲ್ಲಿ ಮಾಜಿ ಸಚಿವ ಬಿಜೆಪಿ ನಾಯಕ ಬೈರತಿ ಬಸವರಾಜ್ ಬಂಧನಕ್ಕೆ ಒಳಗಾಗಿದ್ದಾರೆ. ಟ್ರೇಡ್ ಡೀಲ್ ನಿಜವಾಗ್ಲೂ ನಡೆದಿರ್ತಕ್ಕಂಥದ್ದು ಈ ದೇಶದ ರೈತರ ಹಿತಾಸಕ್ತಿಯ ಪರವಾಗಿಯೋ ಅಥವಾ ವಿರುದ್ಧವಾಗಿಯೋ? ಜನರಲ್ ನರವಣೆ ಪುಸ್ತಕ ಯಾಕೆ ಅಪ್ರಕಟಿತ ಪುಸ್ತಕವನ್ನು ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಎತ್ತಿದ್ದು ತಪ್ಪೋ ಸರಿಯೋ? ಭಾರತದ ರೈತರ ಹಿತಾಸಕ್ತಿಯನ್ನು ಭಾರತೀಯ ಜನತಾ ಪಕ್ಷ ಬಲಿಕೊಡುವ ಮುಖಾಂತರ ಅಮೆರಿಕದ ಹಿತಾಸಕ್ತಿಯ ಪರವಾಗಿ ನಿಂತಿದೆಯಾ? ಈ ಎಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಅದೇ ರೀತಿ ರಾಹುಲ್ ಗಾಂಧಿಯವರನ್ನ ಲೋಕಸಭೆಯಿಂದಲೇ ಉಚ್ಚಾಟಿಸಲು, ಲೋಕಸಭೆಯಿಂದಲೇ ವಜಾ ಮಾಡಿಸಲು ಬಿಜೆಪಿಯ ಸಂಸದರವರು ಈಗಾಗಲೇ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು. ಆ ನೋಟಿಸನ್ನು ಸರ್ಕಾರ ವಾಪಸ್ ತೆಗೆದುಕೊಂಡಿದೆ. ಆದರೂ ಕೂಡ ಸದನ ಸಮಿತಿಗೆ ಈ ವಿಚಾರ ಸಂಬಂಧಪಟ್ಟಾಗೆ, ಹಕ್ಕುಚ್ಯುತಿ ವಿಚಾರ ಸಂಬಂಧಪಟ್ಟಾಗೆ ನೈತಿಕ ಸಮಿತಿಗೆ ಕೊಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಒಟ್ಟಾರೆ ಲೋಕಸಭೆಯಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಈ ಒಂದು ರಣಾಂಗಣ, ಆ ಮುಖಾಂತರ ದೇಶದ ಪ್ರಜಾಪ್ರಭುತ್ವಕ್ಕೆ ಅಣಕಾಗಿದೆ. ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ. ವಿಜೇಂದ್ರ ಪ್ರಸಾದ್ ರವರೇ, ರಾಹುಲ್ ಗಾಂಧಿಯವರು ಈ ದೇಶದ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಈ ದೇಶದ ಸೇನಾ ಮುಖ್ಯಸ್ಥರು ಬರೆದಿರ್ತಕ್ಕಂಥ ಪುಸ್ತಕದ ಬಗ್ಗೆ ಚರ್ಚೆಯನ್ನು ಮಾಡಿದರು. ರೈತರ ಬಗ್ಗೆ ಚರ್ಚೆಯನ್ನು ಮಾಡಿದರು. ಅಮೆರಿಕದ ಟ್ಯಾಕ್ಸ್ ಟೆರರಿಸಮ್ ಬಗ್ಗೆ ಚರ್ಚೆಯನ್ನು ಮಾಡಿದರು. ಅಮೆರಿಕದ ಟ್ಯಾಕ್ಸ್ ಟೆರರಿಸಮ್ ಹೆಸರಿನಲ್ಲಿ ದೇಶದ ಹಿತವನ್ನು ಬಲಿ ಕೊಡಲಿಕ್ಕೆ ಹೊರಟಿದ್ದಾರೆ ಅಂತ ಪ್ರಶ್ನೆಯನ್ನು ಮಾಡಿದರು. ಹಾಗಾದರೆ ನಿಮ್ಮನ್ನು ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ, ಸಾಂವಿಧಾನಿಕ ವ್ಯವಸ್ಥೆ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಅಂದರೆ NDA ಸರ್ಕಾರ ಯಾರೂ ಪ್ರಶ್ನೆಯನ್ನು ಮಾಡಬಾರ್ದಾ? ಎಲ್ಲ ಹಕ್ಕುಗಳನ್ನು ಮೊಟಕುಗೊಳಿಸಬೇಕಾ? ಆ ಮುಖಾಂತರ ನೀವು ಹಿಟ್ಲರ್ ಆಡಳಿತವನ್ನು ನಡೆಸ್ತಿದ್ದೀರಾ? ನೋಡಿ, ಪ್ರಶ್ನೆ ಮಾಡಬಾರ್ದು ಅಂತಲ್ಲ, ಬಟ್ ರಾಹುಲ್ ಗಾಂಧಿ ಉದ್ದೇಶ ಇದೆಯಲ್ಲ, ರಾಹುಲ್ ಗಾಂಧಿ ಉದ್ದೇಶ ಏನಿದೆ ಅಂತಂದರೆ, ಒಂದು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕು ಅಂತ, ಅರಾಜಕತೆ ಸೃಷ್ಟಿ ಮಾಡಬೇಕು ಅಂತಲೇ ಅದು ಉದ್ದೇಶ, ದುರುದ್ದೇಶ. ನೋಡಿ, 95 ಚುನಾವಣೆ ಸೋತಿರೋ ರಾಹುಲ್ ಗಾಂಧಿ ಅದೊಂಥರ ಅಚೀವ್ಮೆಂಟ್. ಅದು ಈ ದೇಶದಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿ ಈ ಥರ ಅಚೀವ್ಮೆಂಟ್ ಮಾಡಿಲ್ಲ. ಚುನಾವಣೆಯ ಸೋಲು ಗೆಲುವು ನಂತರ ಅವರು ಈ ದೇಶದ ವಿಪಕ್ಷ ನಾಯಕ, ಹೌದಲ್ವಾ? ವಿಪಕ್ಷ ನಾಯಕ ಆದ್ರೂ ಅವರು ವಿಪಕ್ಷ ನಾಯಕ ಥರ ನಡ್ಕೋಬೇಕು. ಅವರು ಅರಾಜಕತೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದೊಂಥರ ಏನಾಗ್ತಾ ಇದೆ ಅಂತಂದರೆ, ಒಂದು ಅವ್ರದ್ದು ನಡೆನುಡಿ ಇದೆಯಲ್ಲ, ಅದು ದೇಶದಲ್ಲಾಗಲಿ ಅಥವಾ ಹೊರಗ ದೇಶದಾಗಲಿ ಅವ್ರದ್ದು ನಡ್ಕೊಳ್ಳೋಂಥ ಹಾವ, ಅವ್ರು ನಡ್ಕೊಳ್ಳೋಂಥ ಭಾವ ಇದೆಲ್ಲ, ಇದು ದೇಶದ ವಿರುದ್ಧವಾಗಿದೆ. ಇದು ಒಂಥರ ಅರಾಜಕತೆ ಸೃಷ್ಟಿ ಮಾಡೋ ಅಂಥ ಕೆಲಸ ರಾಹುಲ್ ಗಾಂಧಿ ಅವ್ರು ಮಾಡ್ತಾ ಇದ್ದಾರೆ. ಒಂದು, ಇವಾಗ ವಾಜಪೇಯಿ ಅವರು ಮೊದಲು ವಿರೋಧ ಪಕ್ಷದ ನಾಯಕರಾಗಿದ್ದರು, ಅವ್ರು ನಡ್ಕೊಳ್ಳೋಂಥ ರೀತಿ, ಇವಾಗ ರಾಹುಲ್ ಗಾಂಧಿ ನಡ್ಕೊಳ್ಳೋಂಥ ರೀತಿ, ಇದಕ್ಕೆ ತಾಳೆ ಮಾಡ್ಕೊಳ್ಳೋಕ್ಕಾಗತ್ತಾ? ಇದು ಏನು ಅಂತಂದರೆ, ಒಂದು ಇಮ್ಮೆಚ್ಯೂರ್, ಬಾಲಿಶವಾದ ಬಿಹೇವಿಯರ್, ಒಂದು ಇಮ್ಮೆಚ್ಯೂರ್ ಬಿಹೇವಿಯರ್, ಇದೆಲ್ಲ ಇರಬೇಕಾದ್ರೆ ಇವರು ನಿಜವಾಗ್ಲೂ ಇವರು ವಿರೋಧ ಪಕ್ಷದ ನಾಯಕರ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ದೇಶದ ಅರಾಜಕತೆಗೆ ಕಾರಣಕರ್ತರಾಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ಅವರಿಗೆ ಇಮ್ಮೆಚ್ಯೂರ್ ಲೀಡರ್ ಅಂತ ಹೇಳ್ತಿದ್ದಾರೆ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ಭಾರತ ದೇಶ ಚುನಾವಣೆ ನಿಲ್ಬಹುದು. ಸೋಲು ಗೆಲುವು ಬೇರೆ ಪ್ರಶ್ನೆ, ಅದು ಮತದಾರರು ಕೊಡ್ತಕ್ಕಂಥ ತೀರ್ಪದು. ನಮ್ಮ ಪ್ರಶ್ನೆ ಏನಂದರೆ, ಇವತ್ತು ನಮ್ಮ ದೇಶದ ರೈತರದ್ದು, ನಮ್ಮ ದೇಶದ ಬಡ ಜನರನ್ನ ಇವತ್ತು ಯಾಕೆ ಅಮೇರಿಕಾಗೆ ಹೋಗಿ ಮಾಡ್ತಾ ಇದ್ದೀರಾ? ಇದನ್ನ ಯಾರು ಪ್ರಶ್ನೆ ಮಾಡಬಾರ್ದಾ? ಇವತ್ತು ರೈತರದ್ದು ಏನು ಆಪಲ್ನ ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅಂತಿದ್ದೀರಲ್ಲ, ಅಮೇರಿಕಾ ದೇಶದಲ್ಲಿ, ನಮ್ಮ ದೇಶದಲ್ಲಿ ಆಪಲ್, ಸೇಬು ಬೆಳೆಯುವಂಥ ನಮ್ಮ ದೇಶ ಅಲ್ವಾ? ನಮ್ಮ ದೇಶ ಅಲ್ವಾ? ಕಾಶ್ಮೀರ ನಮ್ಮದು ಅಂತೀರಲ್ಲ, ಕಾಶ್ಮೀರಲ್ಲಿ ಬೆಳ್ತಕ್ಕಂಥ ಸೇಬನ್ನ ನಮ್ಮ ದೇಶನ ಬಿಟ್ಕೊಳಕ್ಕೆ ನಮ್ಗೆ ಯಾಕೆ ಬಿಡ್ತಾಯಿಲ್ಲ ನೀವು? ಅಮೇರಿಕನ್ ತೊಗೊಂಬಂದು ನಾವು ಸೇಬು ತಿನ್ನಬೇಕಾ? ಆದ್ರೆ ಒಂದು ವಿಚಾರನ ನೀವು ಗಮನದಲ್ಲಿ ಇಟ್ಕೊಳ್ರಿ, ಮೋದಿಯವರು ಇಲ್ಲಿವರೆಗೂ ನಾವು ಪ್ರಶ್ನೆ ಮಾಡ್ತಿದ್ದೀವಲ್ಲ, ಯಾಕೆ ಬಂದು ನೀವು ಮಾಧ್ಯಮದ ಮುಂದೆ, ಜನದ ಮುಂದೆ ನೀವು ಉತ್ತರ ಕೊಡ್ತಾ ಇಲ್ಲ? ಯಾಕೆ ಮೌನವಾಗಿದ್ದೀರಾ? FLC ಫೈಲಲ್ಲಿ ಒಬ್ಬ ಹೆಣ್ಣು ಮಕ್ಕಳನ್ನ 12 ವರ್ಷ ಮಗು, 8 ವರ್ಷ ಮಗುನ ಕರ್ಕೊಂಡೋಗಿ ಮಾಡ್ತಾನಲ್ಲ, ಅವನ ಜೊತೆಲಿ ಇರ್ತಾನೆ. ನಿಮ್ಮ ಲಿಂಕ್ ಇಟ್ಕೊಂಡು ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿ ಮಾಡೋದು ನೀವ್ ಹೇಳಿದಿರಲ್ಲ, ಮಾತು ವಾಪಸ್ ತಗೊಳ್ಳಿ. ಯಾಕ್ರಿ ಇಲ್ಲ 13 ವರ್ಷದ ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡ್ತಾ ಇದಾರಲ್ಲ, ಎಲ್ರಿ ಇದೀರಾ? 13 ಈಗಾಗಲೇ ಅವರು ಹೇಳಿದ್ರು, ರಾಹುಲ್ ಗಾಂಧಿ ಅವರು ಈ ರೀತಿ ಪ್ರಶ್ನೆ ಮಾಡಿದ್ದು ತಪ್ಪು ಅಂತ ಹೇಳ್ತಿದ್ದಾರೆ. ಮತ್ತು ಒಬ್ಬ ಲೋಕಸಭೆ ವಿಪಕ್ಷ ನಾಯಕನಾಗಿ ಗಂಭೀರ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಿತ್ತು. ಯಾವುದೋ ಅಪ್ರಕಟಿತ ಪುಸ್ತಕವನ್ನು ಇಟ್ಕೊಂಡು ಈ ದೇಶದ
ಮೂಲಭೂತ ಸಮಸ್ಯೆಗಳ ಬಗ್ಗೆ, ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ, ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕಿತ್ತು. ಆದರೆ ಆ ಚರ್ಚೆಯನ್ನು ಮಾಡಲಿಲ್ಲ ಅನ್ನೋದು ಅವರ ಪ್ರಶ್ನೆ. ಕಳೆದ 14 ವರ್ಷದಿಂದನೂ ಈ ಚರ್ಚೆಗಳು ಕಳೆದ 14 ವರ್ಷಗಳಿಂದ ಈ ರೀತಿಯ ಜನಪರ ಚರ್ಚೆಗಳು ಬರ್ತಾನೆ ಇದೆ. ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಹಾರಿಕೆ ಉತ್ತರಗಳನ್ನ ಕೊಡ್ತಕ್ಕಂಥದ್ದು ಸಂಪೂರ್ಣ ಒಂಥರ ಪಲಾಯನವಾದ ನೀತಿಯನ್ನು ಅನುಸರಣೆ ಮಾಡ್ತಾ ಇದ್ದಾರೆ, ಮತ್ತೆ ಡಿಕ್ಟೇಟರ್ ನೀತಿಯನ್ನ ಅನುಸರಣೆ ಮಾಡ್ತಾ ಇದ್ದಾರೆ. ಒಬ್ಬ ವಿರೋಧ ಪಕ್ಷದ ನಾಯಕ, ಆ ಬುಕ್ ಯಾರು ಬರ್ದಿರೋದು? ಒಬ್ಬ ದೇಶದ ಜವಾಬ್ದಾರಿಯುತ ವ್ಯಕ್ತಿ, ಅವರು ಒಬ್ರು ಸೇನಾ ಮುಖ್ಯಸ್ಥರಾಗಿ ರಿಟೈರ್ಡ್ ಆಗಿರ್ತಕ್ಕಂಥ ವ್ಯಕ್ತಿ, ಪೆಂಗ್ವಿನ್ ಪಬ್ಲಿಕೇಶನ್ಸ್ ಅಲ್ಲಿ ಪಬ್ಲಿಕೇಶನ್ ಮಾಡಿರೋದ್ರಲ್ಲಿ ಇದು ಎಲ್ಲೋ ಗಡಿಯನ್ನ ಕಾಯುವಲ್ಲಿ ವಿಫಲವಾಗಿದೆ ಅಂತ ಹೇಳಿ ನೋಟ್ ಮಾಡಿದ್ದಾರೆ. ನೋಟ್ ಮಾಡಿರ್ಬೇಕಾದ್ರೆ ಯಾರೋ ಬರ್ದಿದ್ದ ಪುಸ್ತಕ ತಗೊಂಬಂದಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಆ ವ್ಯಕ್ತಿ ಯಾರು? ಆ ಗಂಭೀರ್ಯತೆಯನ್ನ ಅರಿಬೇಕಾಗಿತ್ತು ಬಿಜೆಪಿನವರು. ಇಲ್ಲಿ ಪ್ರಶ್ನೆ ಮಾಡಬೇಕಾದ್ರೆ ಏನೋ ಯೋಗ್ಯತೆ ಇವ್ರಿಗಿಲ್ಲ, ಪಲಾಯನವಾದ ಮಾಡ್ತಾರೆ. ಅಮೆರಿಕದೊಡನೆ ವ್ಯಾಪಾರ ಒಪ್ಪಂದ ತರಾತುರಿಯಲ್ಲಿ ಆಗ್ತದೆ ಅಂದ್ರೆ ಈ ದೇಶನ ಏನು ಅಮೆರಿಕದ ಟ್ರಂಪ್ ಆಳ್ತಾ ಇದ್ದಾರ? ಮೋದಿ ಅವರು ಏನ್ ಮಾಡ್ತಾ ಇದ್ದಾರೆ? ಅವರು ವೈಟ್ ಹೌಸ್ ಅಲ್ಲಿ ಬುಲೆಟಿನ್ ಬಿಡ್ತಾ ಇದ್ದಾರೆ. ವೈಟ್ ಹೌಸ್ ಬುಲೆಟಿನ್ ಅಲ್ಲಿ ಬಿಟ್ಟಿದ್ದಾರೆ, ನಾವು ವ್ಯಾಪಾರ ಒಪ್ಪಂದ ಮಾಡ್ಕೋತಾ ಇದೀವಿ, ನಮ್ಮ ಗೂಡ್ಸ್ ಗಳನ್ನ ನಾವು ಇಂಡಿಯಾ ಕಳಿಸ್ತೀವಿ, 25% ಇಂದ 18% ನಾವು ಏನು ತೆರಿಗೆಯನ್ನ ನಾವು ಇದ್ ಮಾಡ್ಕೊಂಡು ನಾವು ಒಪ್ಕೊಂಡಿದೀವಿ ಅಂತ ಹೇಳಿ ಅವ್ರ ಬುಲೆಟಿನ್ ಅನ್ನ ಬಿಡ್ತಾರೆ. ಇವ್ರೇನ್ರಿ ಮಾಡ್ತಾ ಇದ್ದಾರೆ ಇಲ್ಲಿ? ಪ್ರಶ್ನೆಯನ್ನ ಮಾಡ್ತೀನಿ. ಈ ದೇಶದ ಮರ್ಯಾದೆಯನ್ನ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಹರಾಜಕ್ಕಿಟ್ಟಿದ್ದಾರ? ಯಾಕಂತ ಹೇಳಿದ್ರೆಲ್ಲ ಒಂದ್ ಕಡೆ ದೇಶದ ರಾಜಕೀಯ ವ್ಯವಸ್ಥೆ, ದೇಶದ ಆಂತರಿಕ ವಿಚಾರಗಳು, ದೇಶದ ಸರ್ಕಾರದ ವಿಚಾರಗಳು, ವಿಪಕ್ಷ ವಿಚಾರಗಳನ್ನ UK, USA, ಜರ್ಮನಿ, ಜಪಾನ್, ಥಾಯ್ಲ್ಯಾಂಡ್, ಕಾಂಬೋಡಿಯಾದಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಈ ದೇಶದ ಸಮಸ್ಯೆಗಳನ್ನ ಈ ಸಾರ್ವಜನಿಕರ ಮುಂದೆ ಇಡಬೇಕು. ವಿದೇಶದಲ್ಲಿ ಈ ದೇಶದ ಮಾನವನ್ನ ರಾಹುಲ್ ಗಾಂಧಿ ಹರಾಜು ಇಡುವ ಮುಖಾಂತರ ಎಲ್ಲ ಒಂದ್ ಕಡೆ ಈ ದೇಶದ ಪರಿಸ್ಥಿತಿಯನ್ನ, ಈ ದೇಶದ ವ್ಯವಸ್ಥೆಯನ್ನ ಯಾಕೆ ವಿದೇಶದಲ್ಲಿ ಮುಂದೆ ಮಾನವನ ಹರಾಜಾಕ್ಬೇಕು? ಸರ್, ಈಗ ನಮ್ಮ ದೇಶದ ಏಕತೆ ಸಮಗ್ರತೆಯನ್ನ ಕಾಪಾಡುವಂತ ಕೆಲಸ ಒಬ್ಬ ವಿರೋಧ ಪಕ್ಷದ ನಾಯಕರಿಗಾಗಿ ಅವರ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ನೀವು ಬಿಜೆಪಿ ಅವ್ರು ಹೇಳ್ತಾ ಇದ್ರು ಅವರು ಯಾವುದಾದ್ರೂ ಒಂದು ಪ್ರಶ್ನೆಯನ್ನ ಎತ್ಕೊಂಡ್ರೆ ಆ ಪ್ರಶ್ನೆಗೆ ನ್ಯಾಯವನ್ನು ಕೊಡಬೇಕು ಅಂತ. ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿರುವಂತ ನಮ್ಮ ರಾಹುಲ್ ಗಾಂಧಿ ಅವರು ಕೇಳಿರುವಂತ ಪ್ರಶ್ನೆ, ನಮ್ಮ ರಾಜ್ಯದ ನೆಲ ಗಡಿ ವಿಚಾರದಲ್ಲಿ ಒಬ್ಬ ನಿವೃತ್ತ ಸೇನಾಧಿಕಾರಿ ಹೇಳಿರುವಂತ ಬುಕ್ಕನ್ನ ಅವರು ಪ್ರಕಟಣೆ ಹೇಳ್ತಾ ಇದಾರೆ. ಅದನ್ನ ಏನ್ ಹೇಳ್ತಿದಾರೆ ಅಂದ್ರೆ, ಚೈನಾ ಬಾರ್ಡರ್ ಇಂದ ನಮ್ಮ ಇಂಡಿಯಾ ಬಾರ್ಡರ್ ಅಲ್ಲಿ ಒಂದು ಟ್ಯಾಂಕರ್ ಹೇಗೆ ಒಳಗೆ ಬರುತ್ತೆ, ಅವತ್ತು ಆ ಟ್ಯಾಂಕರ್ ಬಂದಂತ ಸಂದರ್ಭದಲ್ಲಿ ಒಬ್ಬ ರಕ್ಷಣಾ ಸಚಿವ ಏನ್ ಮಾಡ್ತಿದ್ರು, ಒಬ್ಬ ಗೃಹ ಸಚಿವರು ಏನ್ ಮಾಡ್ತಿದ್ರು, ಒಬ್ಬ ಪ್ರಧಾನಮಂತ್ರಿಗಳು ಏನ್ ಮಾಡ್ತಿದ್ರು, ಅವರಿಗೆ ಯಾವುದೇ ತರ ಒಂದು ನಿರ್ಧಾರಗಳನ್ನ ತಗೊಳ್ಳುವಂತ ಅವರಿಗೆ ಶಕ್ತಿ ಇಲ್ಲ ಅಂದ್ಮೇಲೆ ಅವರು ನಮ್ಮ ದೇಶದ ಪ್ರಧಾನಿ ಆಗುವುದರಲ್ಲಿ ಅವರಿಗೆ ಯಾವುದೇ ತರ ಹಕ್ಕಿಲ್ಲ. ಇದನ್ನೊಂದು ಹೇಳ್ತೀನಿ ಸರ್. ದೇಶದ ಜನ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ನೀವು ರೈಟ್ಸ್ ಅನ್ನ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೇಳ್ತೀನಿ, ನಿಮ್ಮ ಪ್ರಶ್ನೆ ಕೇಳ್ತೀನಿ ಸರ್. ನಮ್ಮ ದೇಶದ ಜನ 2014ರಲ್ಲಿ ನಮ್ಮ ದೇಶವನ್ನು ಉದ್ಧಾರ ಮಾಡ್ತಾರೆ ಅಂತ ಓಟ್ ಹಾಕಿದ್ರೆ ಹೊರತು ನಮ್ಮ ದೇಶವನ್ನು ಕೊಳ್ಳೆ ಹೊಡೆಯುವಂತ ಬಿಜೆಪಿ ಸರ್ಕಾರಕ್ಕೆ ಓಟ್ ಹಾಕಿದೀವಿ ಅಂತ ಮುಂದಿನ ದಿನಗಳಲ್ಲಿ ಅರ್ಥ ಆಗುತ್ತೆ. ಮುಂದಿನ ದಿನಗಳಲ್ಲಿ UPA ಸರ್ಕಾರಗಳು ಅನೇಕ ಹಗರಣಗಳನ್ನ ಮಾಡಿದ್ದು, ನಿಮ್ಮ UPA ಸರ್ಕಾರ ಕೊಳ್ಳೆ ಹೊಡೆದಿಲ್ವಾ? ಎಸ್, ಅವರು ಒಂದು ಮೂಲಭೂತ ಪ್ರಶ್ನೆಯನ್ನ ಎತ್ತಿರ್ತಕ್ಕಂಥದ್ದು ಸಾರ್ವಜನಿಕ ವಿಚಾರದಲ್ಲಿ. ಒಬ್ಬ 2019ರಿಂದ 2022ವರೆಗೆ ಈ ದೇಶದ ಸೇನಾ ಮುಖ್ಯಸ್ಥ ಬರೆದಿರ್ತಕ್ಕಂಥ ಪುಸ್ತಕ, ಅವನು ಅವತ್ತಿನ ಸರ್ಕಾರ, ಭಾರತೀಯ ಜನತಾ ಪಕ್ಷ ಸರ್ಕಾರ ನಡೆದುಕೊಂಡಿದ್ದ ರೀತಿ, ಅವತ್ತಿನ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ನಡೆದುಕೊಂಡ ರೀತಿ, ಎಲ್ಲವನ್ನು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸರ್, ಪ್ರತಿಪಕ್ಷದ ನಾಯಕರಿಗೆ ಸಂಸದದಲ್ಲಿ ಮಾತಾಡಬೇಕಾದಾಗ ರಾಷ್ಟ್ರಪತಿಗಳ ಏನು ವಂದನಾ ನಿರ್ಣಯ ಇದೆಯೋ ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಆದರೆ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಒಂದು ಪ್ರಶ್ನೆ ಮಾಡ್ತೀನಿ. ಭಾರತದ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಒಂದರ ನಿರ್ಣಯಕ್ಕೆ ಪ್ರಧಾನಮಂತ್ರಿಯವರು ಉತ್ತರವನ್ನು ಕೊಡಬೇಕಿತ್ತು, ಅದನ್ನು ಯಾಕೆ ಕೊಟ್ಟಿಲ್ಲ ಅನ್ನೋದು ಸೇರ್ಚ್ ಮಾಡ್ಬೇಕು. ನೀವು ನಾನು ಸಮಯ ಕೊಡ್ತಿರಲ್ವ ಸರ್? ಅಲ್ಲಿ ಎರಡಕ್ಕೂ ಸಮಯ ಕೊಡ್ತೀವಲ್ಲ. ಲೀಡರ್ ಆಫ್ ಆಪೋಸಿಷನ್ ರಾಹುಲ್ ಗಾಂಧಿ ಅವರಿಗೆ ಪ್ರೆಸಿಡೆಂಟ್ಸ್ ಅಡ್ರೆಸ್ ಅಲ್ಲಿ ಕೊಡಬೇಕಾಗಿತ್ತು. ಆದ್ರೆ ಲೀಡರ್ ಆಫ್ ಆಪೋಸಿಷನ್ಗೆ ಸಿಲೆಬಸ್ ಅಲ್ಲಿರುವಂತ ಉತ್ತರನೂ ಗೊತ್ತಿಲ್ಲ, ಕ್ವೆಶ್ಚನ್ ಗೊತ್ತಿಲ್ಲ, ಔಟ್ ಆಫ್ ಸಿಲೆಬಸ್ ಗೊತ್ತಿಲ್ಲ, ಯಾವ ನಿರ್ಣಯದ ಮೇಲೆ ಉತ್ತರ ಕೊಡಬೇಕು ಅದು ಗೊತ್ತಿಲ್ಲ ಅಂತಂದೆ. ಯಾವ ಒಂದು ಪುಸ್ತಕ ಪ್ರಕಟಿತಿನ ಅಪ್ರಕಟಿತಿನ ಅನ್ನೋದು ಆ ಒಂದು ಚೈಲ್ಡಿಶ್ ಬಿಹೇವಿಯರ್ ಗೊತ್ತಾಗಿಲ್ಲ ಸರ್. ಅಲ್ಲಿ ನಾವ್ ಹೇಳ್ತಾ ಇರೋಂಥದ್ದು ರಾಷ್ಟ್ರಪತಿ ನಿರ್ಣಯದ ಮೇಲೆ ಲೀಡರ್ ಆಫ್ ಆಪೋಸಿಷನ್ಗೆ ಸ್ಕೈ ಇಸ್ ದ ಲಿಮಿಟ್ ಟು ಟಾಕ್. ಅವರು ಯಾವ್ದು ಸರ್ಕಾರದ 108 ದೋಷಗಳಿರ್ಬೋದು, ಆದ್ರೆ 108 ದೋಷಗಳನ್ನು ಕೂಡ ಹೇಳುವಂತ ಕೆಪಾಸಿಟಿ
ಲೀಡರ್ ಆಫ್ ಆಪೋಸಿಷನ್ ಇರಬೇಕು. ಆದರೆ ಅವರು ತಗೊಂಡಿದ್ದಂಥದ್ದು ಅಪ್ರಕಟಿತ ಪುಸ್ತಕ. ಅಲ್ಲಿ ನರ್ವಾನೆ ಅವರನ್ನೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ನಾಟ್ ಇವನ್ ಇಂಚ್ ಆಫ್ ಬ್ಲಾಡ್ ಇಸ್ ಬೀನ್ ಟೇಕನ್ ಬೈ ಚೈನಾ. ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ MM ನರ್ವಾನೆ. ಇದು ಬಾಲಿಶವಾದಂತ ರಾಹುಲ್ ಗಾಂಧಿ ಗೊತ್ತಿಲ್ಲ. ಆಮೇಲೆ ಎಸ್ ಸರ್, ಅವ್ರು ಹೇಳಿದ್ರು. ಎಸ್ ಮೇಡಮ್, ಬಾಲಿಶವಾಗಿ ಬಿಹೇವ್ ಮಾಡ್ತಾರೆ ನಿಮ್ಮ ರಾಹುಲ್ ಗಾಂಧಿ ಅವರು ಅಂತ ಹೇಳಿದ್ರು. ಅದು ಇವರ ಒಂದು ಮನಸ್ಥಿತಿ, ಬಿಜೆಪಿಗರ ಮನಸ್ಥಿತಿ. ಯಾಕೆ ಅಂತ ಹೇಳಿದ್ರೆ ದೇಶ ಹಳ್ಳಿಗಳ ದೇಶ, ಭಾರತ ಹಳ್ಳಿಗಳ ದೇಶ. ಇವತ್ತು ಏನಾದ್ರೂ ರೈತರು ದಂಗೆ ಎದ್ದಿದ್ರೆ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕ್ತಾರೆ. ರೈತರು ದಂಗೆ ಎದ್ರೆ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕ್ತಾರೆ. ಮರಿಬಾರ್ದು ನೀವು. ಏನಕ್ಕೆ ಅಂತ ರಾಹುಲ್ ಗಾಂಧಿ ಅವ್ರು ಕೇಳ್ತಾ ಇರೋದು, ನೀವು ಮಾಡ್ತಾ ಇರೋ ಆಮದುಗಳು ನಮ್ಮ ರೈತರಿಗೆ ಹೊಡೆತ ಆಗ್ತಾ ಇದೆ. ನಮ್ಮ ರೈತರು ಎಲ್ಲಿ ಹೋಗ್ಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ತಪ್ಪಾ? ಯಾವ್ದಕ್ಕೆ ಅಂದ್ರೆ ಆಮದು ಮಾಡ್ತಾ ಇರೋದಕ್ಕೆ. ರೈತ